ನೋಡಿ ಆತ್ಮೀಯ ತರಬೇತಿದಾರರೇ, ನಾವು ಹಿಂದಿನ ತರಗತಿಯಲ್ಲಿ ಒಂದು ಪ್ರಿಸಮ್ಸ್ ಅನ್ನ ನಾನ್ ಐಸೋಮೆಟ್ರಿಕ್ ಲೈನ್ಸ್ ಇದ್ದಾಗ ಪ್ರಿಸಮ್ಸ್ ಅನ್ನ ಹೆಂಗ್ ಡ್ರಾ ಮಾಡಬೇಕು ಅಂತ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ ನಾವು ಯಾವ ರೀತಿ ನಾನ್ ಐಸೋಮೆಟ್ರಿಕ್ ಲೈನ್ಸ್ ಅನ್ನ ಒಂದು ಬೇಸ್, ನಾವು ಪ್ರಿಸಮ್ಸ್ ನೋಡಿದಾಗ ಟಾಪ್ ಅಂಡ್ ಬಾಟಮ್ ಸರ್ಫೇಸಸ್ ಎರಡು ಈಕ್ವಲ್ ಆಗಿತ್ತು. ಬಟ್ ಇವಾಗ ಒಂದೇ ಬೇಸ್ ಇದ್ದು ಎಲ್ಲ ಸರ್ಫೇಸಸ್ ಟ್ರಯಾಂಗ್ಯುಲರ್ ಇಂದ ಕೂಡಿದ್ದು, ಅವು ಒಂದು ಅಪೆಕ್ಸ್ ಗೆ ಜಾಯಿನ್ ಆಗಿದ್ದಾಗ ಅದನ್ನ ನಾವು ಪಿರಮಿಡ್ಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿದ್ವಿ ನಾವು, ನೋಡಿ ಪ್ರಿಸಮ್ ಅಂಡ್ ಪಿರಮಿಡ್ಸ್ ಅಂತ ನೋಡಿದ್ವಿ. ಈ ಪಿರಮಿಡ್ಸ್ ನ ನೋಡಿದಾಗ ಪ್ರಿಸಮ್ ಈಸ್ ಎ ಪಾಲಿಹೆಡ್ರಾನ್ ಹ್ಯಾವಿಂಗ್ ಎ ಬೇಸ್ ಅಂಡ್ ಎ ನಂಬರ್ ಆಫ್ ಟ್ರಯಾಂಗ್ಯುಲರ್ ಫೇಸಸ್ ಮೀಟ್ ಎ ಕಾಮನ್ ಪಾಯಿಂಟ್ ಈಸ್ ಕಾಲ್ಡ್ ದ ಅಪೆಕ್ಸ್. ನೋಡಿ, ಒಂದು ಬೇಸ್ ಮಾತ್ರ ಇದ್ದು ಎಲ್ಲ ಪಾಯಿಂಟ್ಸ್ ಹೋಗಿ ಏನಾಗಿರುತ್ತೆ ಅಂದ್ರೆ ಅಪೆಕ್ಸ್ ಗೆ ಜಾಯಿನ್ ಆಗಿರುತ್ತೆ. ಅದನ್ನ ಡಿಪೆಂಡ್ ಮಾಡಿ, ಬೇಸ್ ಯಾವ ತರ ಇರುತ್ತೋ ಅದರ ಡಿಪೆಂಡ್ ಮಾಡಿ ನಾವು ಇದನ್ನ ಈ ರೀತಿ ಕ್ಲಾಸಿಫೈ ಮಾಡ್ತೇವೆ. ಇದನ್ನ ನಾವು ಇವಾಗ ಡ್ರಾ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ನಾವು ಒಂದು ಸ್ಪೇರ್ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೆ. ನೋಡಿ, ಸ್ಪೇರ್ ಅಂತಂದ್ರೆ ನಾವು ಏನ್ ಹೇಳ್ತೇವೆ ಅಂತಂದ್ರೆ ಈ ರೀತಿ ಇರೋಂತಹದ್ದು ಒಂದು ಸ್ಪೇರ್ ಈಸ್ ಜನರೇಟೆಡ್ ವೆನ್ ಸೆಮಿ ಸರ್ಕಲ್. ಒಂದು ಸೆಮಿ ಸರ್ಕಲ್ ರೊಟೇಟ್ಸ್ ಆನ್ ಇಟ್ಸ್ ಡಯಾಮೀಟರ್ ಮೇಲೆ ರೊಟೇಟ್ ಆದಾಗ ಯಾವ ರೀತಿ ನಮಗೆ ಇದು ಜನರೇಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ನೋಡಿದ್ವಿ ಬಿಫೋರ್ ಕ್ಲಾಸ್ ಅಲ್ಲಿ. ಈ ತರದನ್ನ ನಾವು ಇವಾಗ ಡ್ರಾ ಮಾಡಿದ್ದೇವೆ. ಹೆಂಗೆ ನಾವು ಡ್ರಾ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೇನೆ. ಅದನ್ನ ನೋಡ್ಕೊಂಡು ನೀವು ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿ. ಏನು ಅರ್ಥ ಆಗತ್ತಾ ಅರ್ಥ ಆಗಲ್ಲ ಅನ್ನೋದನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಈ ತರ ಇರೋಂಥ ಪಿರಮಿಡ್ಸು ಪ್ಲಸ್ ಈ ತರ ಇರೋಂಥ ಸ್ಪೇರ್ ಅನ್ನ ನಾನು ಡ್ರಾ ಮಾಡಿದ್ದೇನೆ. ನೋಡಿ, ಈ ತರ ಒಂದು ಪೆಂಟಾಗನಲ್ ಪಿರಮಿಡ್, ಸ್ಕ್ವೇರ್ ಪಿರಮಿಡ್ ಇಲ್ಲಿ ಕೂಡ ಇದೆ. ನಾನು ಆದ್ರೂ ಕೂಡ ನಿಮ್ಗೆ ನೋಡಿ ಇಲ್ಲಿ ನಾನು ಆ ಫಿಗರ್ಸ್ ಅನ್ನ ಶೇರ್ ಮಾಡಿದ್ದೇನೆ. ಈ ಆಕೃತಿನ ಕೂಡ ನಾನು ಡ್ರಾ ಮಾಡಿದ್ದೇನೆ. ಇದನ್ನ ಕೂಡ ನಾನು ಯಾವ ತರ ಒಂದು ಸ್ಪೇರ್ ಅನ್ನ ಯಾವ ತರ ಡ್ರಾ ಮಾಡ್ಬೇಕು ಅನ್ನೋದನ್ನ ನಾನು ಈ ಫಿಗರ್ಸ್ ಅನ್ನ ಎಲ್ಲಾನು ಕೂಡ ಡ್ರಾ ಮಾಡಿ ತೋರಿಸಿದೆ. ನೋಡಿ, ಇದು ಟ್ರಯಾಂಗ್ಯುಲರು, ಸ್ಕ್ವೇರು, ಮತ್ತೆ ರೆಕ್ಟ್ಯಾಂಗ್ಯುಲರು, ಪೆಂಟಾಗನಲ್ಲು, ಆಮೇಲೆ ಒಂದು ಹೆಕ್ಸಾಗನಲ್ಲು ಮತ್ತೆ ಸ್ಪೇರ್. ಇಷ್ಟು ಫಿಗರ್ಸ್ ಅನ್ನ ನಾನು ಡ್ರಾ ಮಾಡಿದ್ದೇನೆ. ನಿಮ್ಗೆ ಏನ್ ಅರ್ಥ ಆಗುತ್ತೆ ಏನ್ ಅರ್ಥ ಆಗೋದಿಲ್ಲ ಅನ್ನೋದನ್ನ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಇಲ್ಲ ಅಂದ್ರೆ ನಾವು ಲೈವ್ ಬಂದಾಗ ದಯವಿಟ್ಟು ತಿಳಿಸಿ. ನಾನು ಅದು ಅರ್ಥ ಆಗಿಲ್ಲ ಅಂದ್ರೆ ಬೇರೆ ಒಂದು ರೀತಿಯಲ್ಲಿ ಡ್ರಾ ಮಾಡಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ನೋಡಿ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಆತ್ಮೀಯ ತರಬೇತಿದಾರರೇ, ನಾವು ಇಂದಿನ ತರಗತಿಯಲ್ಲಿ ಇವುಗಳನ್ನ ನೋಡಿದ್ವಿ. ಇದನ್ನೆಲ್ಲ ನಾವು ಒಂದು ಯಾವ ಥರ ಕ್ಯೂಬೈಡ್ಸು, ಸಿಲಿಂಡರು, ರೆಕ್ಟ್ಯಾಂಗ್ಯುಲರ್ ಪ್ರಿಸಮು, ಸ್ಕ್ವೇರ್ ಪ್ರಿಸಮು, ಮತ್ತು ಈ ಟ್ರಯಾಂಗ್ಯುಲರ್ ಪ್ರಿಸಮು, ಹೆಕ್ಸಾಗನಲ್ಲು, ಪೆಂಟಾಗನಲ್ಲು ಮತ್ತು ಈ ಕೋನು, ಇವುಗಳನ್ನೆಲ್ಲ ಹೆಂಗೆ ಡ್ರಾ ಮಾಡಬೇಕು ಅಂತ ಬಿಫೋರ್ ವೀಡಿಯೋಸಲ್ಲಿ ನೋಡಿದ್ವಿ. ಇವಾಗ ಏನಪ್ಪ ಅಂದರೆ ಒಂದು ಪಿರಮಿಡ್ಸನ್ನು ಹೆಂಗೆ ಡ್ರಾ ಮಾಡಬೇಕು ಅಂತ. ಪಿರಮಿಡ್ ಅಂತಂದರೆ ಏನಾಗಿರುತ್ತೆ ಅಂದರೆ ಸೇಮ್ ಇದೇ ಥರ ಬೇಸ್ ಇರುತ್ತೆ. ಈ ಥರ ಬೇಸ್ಗೆ ಎಲ್ಲ ಒಂದು ಟ್ರಯಾಂಗ್ಯುಲರ್ ಸರ್ಫೇಸಸ್ಸಿಂದ ಇದರ ಅಪೆಕ್ಸ್ಗೆ ಜಾಯಿನ್ ಆಗಿರುತ್ತೆ. ಅಪೆಕ್ಸ್ಗೆ ಜಾಯಿನ್ ಆಗಿತ್ತಂತಂದರೆ ಅದನ್ನು ಹೇಗೆ ನಾವು ಡ್ರಾ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟ್ರಯಾಂಗ್ಯುಲರ್ ಪಿರಮಿಡ್ ಅಂತಂದರೆ ನೋಡಿ, ಟ್ರಯಾಂಗ್ಯುಲರ್ ಪಿರಮಿಡ್ಗೆ ಏನು ಮಾಡಬೇಕಂದ್ರೆ ನಾನು ಇಲ್ಲಿ ರಫಲ್ಲೇ ಹಾಕಿ ತೋರಿಸ್ತೇನೆ ನಿಮಗೆ. ಫಸ್ಟು ಈ ಥರ 30 ಡಿಗ್ರಿ ಎರಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳ್ದಂಗೆ ಇದು 30 ಡಿಗ್ರಿ ಇರಬೇಕು ಲೈನ್ಸು. ನಿಮಗೆ ಸೆಟ್ ಸ್ಕ್ವೇರಲ್ಲಿ ಮಾರ್ಕ್ ಹಾಕಿ ನಾನು ಬಿಫೋರ್ ವೀಡಿಯೋದಲ್ಲಿ ಹೇಳಿದ್ದೆ. ಈ ಥರ 30 ಡಿಗ್ರಿಯಲ್ಲಿ ಎರಡು ಪಾಯಿಂಟು. ಈ ಪಾಯಿಂಟಲ್ಲಿ ಒಂದು ಕಡೆಗೆ ಇದಕ್ಕೆ ನಾನು ಬಿ ಅಂತ ಕೊಡ್ತೇನೆ. ಬಿ ಅಂತ ಕೊಟ್ಟರೆ ಈ ಬಿಯಿಂದ ಎಗೆ ಇದರಲ್ಲಿ ಈ ಫಿಗರಲ್ಲಿ ನಾವು ರಫ್ ಸ್ಕೆಚ್ ನಾನು ಆವಾಗಲೇ ಹೇಳಿದ್ದೆ ಇದನ್ನು ಹೆಂಗೆ ಡ್ರಾ ಮಾಡಬೇಕು ಅಂತ. ನೋಡಿ, ಈ ಥರ ಟ್ರಯಾಂಗಲ್ನ ಹಾಕ್ಕೊಂಡು ಈ ಟ್ರಯಾಂಗಲಲ್ಲಿ ಎ ಇಂದ ಬಿಗೆ ಏನಿರುತ್ತೋ ಎ ಇಂದ ಬಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬಿ ಇಂದ 2 ಏನಿರುತ್ತೋ ಅದನ್ನು ತಗೊಂಡು ಇಲ್ಲಿ 2 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎ ಬರುತ್ತೆ. ಇವಾಗ ಇಲ್ಲಿಂದ ಪ್ಯಾರಲಲ್ ಲೈನು, ಇಲ್ಲಿಂದ ಒಂದು ಪ್ಯಾರಲಲ್ ಲೈನು. ನೋಡಿ, ಪ್ಯಾರಲಲ್ ಆಗಿ ಎರಡೂ ಕೂಡ ಮೀಟ್ ಆಗುತ್ತೆ. ಮೀಟ್ ಆದಮೇಲೆ ಈ 2 ಇಂದ ಸಿಗೆ ಏನು ಬರುತ್ತೋ 2 ಇಂದ ಸಿಗೆ ತೊಗೊಂಡು ಕಟ್ ಮಾಡಿ ಇಲ್ಲಿಂದ ಜಾಯಿನ್ ಮಾಡಿಕೊಂಡ್ರೆ ನಮಗೆ ಟ್ರಯಾಂಗಲ್ಲು ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಮಿಡ್ಲ್ ಪಾಯಿಂಟು ಇಲ್ಲಿಂದ ಎಷ್ಟಿರುತ್ತೆ 23 ಇತ್ತು ಅಂದರೆ 11.5 ಮಿಡ್ಲ್ ಪಾಯಿಂಟು ಈ ಥರ ಒಂದು ಆಕ್ಸಿಸ್ ಹಾಕ್ಕೊಳ್ಳಿ.
ಇಲ್ಲಿ 30 ಇರುತ್ತೆ, 30ಅಲ್ಲಿ ಮಿಡ್ಲ್ ಪಾಯಿಂಟ್ ಈ ಥರ ಆಕ್ಸಿಸ್ ಹಾಕ್ಕೊಂಡು ಇಲ್ಲಿ ಪಾಯಿಂಟ್ ಬರುತ್ತೆ. ಈ ಪಾಯಿಂಟಲ್ಲಿ ಸ್ಟ್ರೈಟ್ 90 ಡಿಗ್ರಿ ಲೈನನ್ನು ಡ್ರಾ ಮಾಡಿಕೊಳ್ರಿ. ಇದು ಡ್ರಾ ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಇದರ ಮೇಲೆ 60 mm ಹೈಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಪಾಯಿಂಟ್ ಬರುತ್ತೆ. ಅದಕ್ಕೆ ನಾವು ಬೇಕಾದರೆ ಪಿ ಅಂತ ಹೇಳೋಣ. ಅದನ್ನೇ ನಾವು ಅಪೆಕ್ಸ್ ಅಂತ ಕೂಡ ಹೇಳ್ತೇವೆ, ಅಪೆಕ್ಸ್ ಆರ್ ವರ್ಟೆಕ್ಸ್ ಅಂತ ಕೂಡ ಹೇಳ್ತೇವೆ. ಇವಾಗ ಏನು ಮಾಡಬೇಕು, ಸ್ಕೇಲ್ ತಗೊಂಡು ನೋಡಿ ಇಲ್ಲಿಂದ ಇದಕ್ಕೆ ಒಂದು ಲೈನ್ ಸ್ಟ್ರೈಟಾಗಿ, ಇಲ್ಲಿಂದ ಒಂದು ಲೈನು, ನೆಕ್ಸ್ಟು ಈ ಪಾಯಿಂಟಿಂದ ಒಂದು ಲೈನ್ ನೋಡಿ ಈ ಥರ. ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ನೀವು ನೋಡಿ, ಇದು ಪ್ರಿಸಮ್, ಇದು ಪಿರಮಿಡ್ಗೆ ನೋಡಿದ್ರು ಕೂಡ ನಮಗೆ ನೋಡಿ ಈ ಥರ ಲೈನ್ಸ್ ಬರುತ್ತೆ. ಇದು ಒಂದು ಮಾತ್ರ ಡಾಟೆಡಲ್ಲಿ ಹಾಕ್ಬೇಕು ನಾವು ನೋಡಿ ಈ ಥರ ಬರುತ್ತೆ. ಇದು ಪಿರಮಿಡ್. ಈ ಥರ ನೀವು ಕೂಡ ಡ್ರಾ ಮಾಡಬೇಕು. ನೀವು ಬಿಫೋರ್ ವಿಡಿಯೋದಲ್ಲಿ ನೋಡಿದ್ರೆ ಆ ಲೈನ್ಸ್ ಎಲ್ಲ ಹೆಂಗೆ ಡ್ರಾ ಮಾಡಬೇಕು, ಈ ಬೇಸಿಕ್ ಇದನ್ನು ಹೆಂಗೆ ಡ್ರಾ ಮಾಡೋದು ಅಷ್ಟೇ ಸೇಮ್. ಇದಕ್ಕೆ ಸೆಂಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಡ್ರಾ ಮಾಡಿ ಈ ಥರ ಫೇಸಸ್ನ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಸ್ಕ್ವೇರ್ ಪ್ರಿಸಮ್ ಅಂತಂದರೆ ಇಲ್ಲಿ ಕೂಡ ಅಷ್ಟೇ ನೋಡಿ 30 ಡಿಗ್ರಿ ಈ ಥರ 2 ಲೈನನ್ನು ಹಾಕ್ಕೊಳ್ಳೋಣ. ಈ 30 ಡಿಗ್ರಿಗೆ 90 ಡಿಗ್ರಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸ್ಕ್ವೇರ್ ಪಿರಮಿಡ್ಗೆ ಈ ಕಡೆಗೆ 30 mm, ಈ ಕಡೆಗೆ 30 mm. ಇಲ್ಲಿ ಯಾವುದೇ ಒಂದು ಈ ಥರ ಕಚ್ಚಾ ಫಿಗರ್ ನಮಗೆ ಬೇಕಾಗಿಲ್ಲ. ಈ ಥರದ ಆಕೃತಿನ ನಾವು ಡ್ರಾ ಮಾಡೋದು ನೆಸಿಟಿ ಇಲ್ಲ. ಯಾಕೆ ಡ್ರಾ ಮಾಡೋದು ನೆಸಿಟಿ ಇಲ್ಲ ಅಂದರೆ ಇದರಲ್ಲಿ ಯಾವುದೇ ಒಂದು ನಾನ್ ಐಸೋಮೆಟ್ರಿಕ್ ಲೈನ್ಸ್ ಬರೋಲ್ಲ. ಅದಕ್ಕೆ ಇಲ್ಲಿಂದ 30 ನೋಡಿ 30 ಈ ಥರ ಸೆಂಟ್ರ್ ಪಾಯಿಂಟು ಈ ಥರ ಬಂದಿದೆ. ಅದರಲ್ಲಿ ಸೆಂಟ್ರ್ ಪಾಯಿಂಟ್ 15ಕ್ಕೆ ಒಂದು ಆಕ್ಸಿಸನ್ನು ಹಾಕ್ಕೊಂಡು ನೋಡಿ ಆಕ್ಸಿಸ್ಸು ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದರಲ್ಲೇ ಹಾದು ಹೋಗುತ್ತೆ. ಇದ್ರ ಮೇಲೆ 60 ಮಾರ್ಕ್ ಮಾಡೋಣ. 60 ಮಾರ್ಕ್ ಮಾಡಿ ಈ ಪಾಯಿಂಟಿಂದ ನೋಡಿ ಎಲ್ಲ ಪಾಯಿಂಟ್ಸು ಇದಕ್ಕೆ ರೀಚ್ ಆಗ್ಬೋದು ಮೋಸ್ಟ್ಲಿ. ನೋಡಿ ಈ ಥರ ನಾವು ಡ್ರಾ ಮಾಡಿದ್ರೆ ನೋಡಿ ಈ ಥರ ಡ್ರಾ ಮಾಡಿದ್ರೆ ಇದು ಪಿರಮಿಡ್ ಆಗುತ್ತೆ. ನೋಡಿ ಇದು ನಮಗೆ ತಿಕ್ಕಾಗಿರಬೇಕು, ಈ ಲೈನು ತಿಕ್ಕಾಗಿರಬೇಕು, ಈ ಲೈನು ತಿಕ್ಕಾಗಿರಬೇಕು, ಈ ಲೈನು ತಿಕ್ಕಾಗಿರಬೇಕು, ಈ ಲೈನು ತಿಕ್ಕಾಗಿರಬೇಕು. ಇಲ್ಲಿಂದ ಇದು ಡಾಟೆಡ್ಡು, ಇದು ಡಾಟೆಡ್ಡು, ಇಲ್ಲಿಂದ ಈ ರೀತಿ ಹೋಗೋಂಥದ್ದು ಡಾಟೆಡ್ಡು. ನೋಡಿ ಇದು ಒಂದು ಸ್ಕ್ವೇರ್ ಪಿರಮಿಡ್ ಅಂತ ಹೇಳ್ತೇವೆ. ಯಾಕೆಂದರೆ ಇದು 30 ಸ್ಕ್ವೇರ್. ಇಲ್ಲಿ ಈ ಕಡೆಗೂ 30, ಈ ಕಡೆಗೂ 30, ಇಲ್ಲಿ 30 ತಗೋಬೇಕು, ಈ ಕಡೆಗೂ 30 ತಗೋಬೇಕು. ನೀವು ನೀಟಾಗಿ ಡೈಮೆನ್ಷನನ್ನು ಮಾಡಬೇಕು. 30 ಇಲ್ಲಿಂದ ಹೈಟ್ ಬಂದುಬಿಟ್ಟು 60 mm ತಗೋಬೇಕು ನಾವು. ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗ್ಯುಲರ್. ಇದಕ್ಕೂ ಕೂಡ ಯಾವುದೇ ಒಂದು ಕಚ್ಚಾ ಆಕೃತಿ ಬೇಕಾಗಿಲ್ಲ ನಮಗೆ. ಹಾಗಾಗಿ ಇದಕ್ಕೂ ಕೂಡ ನೋಡಿ 30 ಡಿಗ್ರಿ, ಹಿಂಗೆ 30 ಡಿಗ್ರಿ, ಈ ಥರ ಒಂದು 30 ಡಿಗ್ರಿ. ಇದಕ್ಕೆ ನಾವು ಒಂದು ಕಡೆಗೆ 30 ತಗೊಳ್ಳೋಣ, ಇನ್ನೊಂದು ಕಡೆಗೆ 20 ತಗೊಳ್ಳೋಣ. ಈ ಕಡೆಗೆ 20, ಇಲ್ಲಿಂದ ಇಲ್ಲಿಗೆ ನಾನು 20 ಅಂತ ತಗೊಳ್ತೇನೆ. ಮತ್ತು ಇಲ್ಲಿಂದ ಇಲ್ಲಿಗೆ 30 ಅಂತ ತಗೊಳ್ತೇನೆ. ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 30 ತಗೊಂಡು ಈ ಬಾಕ್ಸನ್ನು ಇಲ್ಲಿಂದ ಒಂದು ಪ್ಯಾರಲಲ್ ಲೈನು, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್, ಎರಡು ಇಲ್ಲಿ ಮೀಟ್ ಆಗುತ್ತೆ. ಮೀಟ್ ಆಗಿರೋ ಈ ಸೆಂಟ್ರ್ ಪಾಯಿಂಟ್ ತಗೊಳ್ಳಿ. 20ಅಲ್ಲಿ 10, ಈ 30ಅಲ್ಲಿ 15 ಸೆಂಟ್ರ್ ಪಾಯಿಂಟು. ಇಲ್ಲಿಂದ ಒಂದು ವರ್ಟಿಕಲ್ ಆಕ್ಸಿಸನ್ನು ಹಾಕ್ಕೊಳ್ಳೋಣ. ಇದ್ರ ಮೇಲೆ 60, ಈ ಪಾಯಿಂಟಿಂದ 60 ಮಾರ್ಕ್ ಮಾಡಿ ಇಲ್ಲಿಂದ ನೋಡಿ ಈ ರೀತಿಯಾಗಿ ಜಾಯಿನ್ ಮಾಡಿ. ನೋಡಿ ಈ ಥರ ಜಾಯಿನ್ ಮಾಡಿದ್ರೆ ನಮಗೆ ರೆಕ್ಟ್ಯಾಂಗಲ್ಲು ಈ ರೀತಿ ಆಕೃತಿ ಬರುತ್ತೆ. ಇಲ್ಲಿಂದ ಜಾಯಿನ್ ಆಗೋಂಥದ್ದು ಕೂಡ ನಮಗೆ ತಿಕ್ಕಾಗಿ ಬರುತ್ತೆ, ಇಲ್ಲಿಂದ ಜಾಯಿನ್ ಆಗೋಂಥದ್ದು ತಿಕ್ಕಾಗಿ ಬರುತ್ತೆ, ಇಲ್ಲಿಂದ ಜಾಯಿನ್ ಆಗೋಂಥದ್ದು ಕೂಡ ತಿಕ್ಕಾಗಿ ಬರುತ್ತೆ. ಇದು ಮಾತ್ರ ನಮಗೆ ಡಾಟೆಡ್ ಆಗಿರುತ್ತೆ. ನಿಮಗೆ ಹೆಂಗೆ ಡ್ರಾ ಮಾಡಬೇಕು ಅನ್ನೋದು ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ. ಇದನ್ನೆಲ್ಲ 30 ಡಿಗ್ರಿ ಲೈನ್ಸಲ್ಲಿ ಡ್ರಾ ಮಾಡಬೇಕು. ಇದು ಸ್ಕ್ವೇರ್ ಪಿರಮಿಡ್ ಆಯಿತು. ಇನ್ನೊಂದು ಪೆಂಟಾಗನಲ್. ನೋಡಿ ಪೆಂಟಾಗನಲ್ ಪಿರಮಿಡನ್ನು ನಾವು ಹಾಕಬೇಕಂದ್ರೆ ಫಸ್ಟು ನಾವು ಈ ಥರ ಕಚ್ಚಾ ಸಾಮಗ್ರಿನ ಕಚ್ಚಾ ಆಕೃತಿನ ನಾವು ಡ್ರಾ ಮಾಡ್ಕೊಂಡಿರಬೇಕು. ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಪೆಂಟಾಗನನ್ನು ಡ್ರಾ ಮಾಡಿದ್ದೀನಿ. ಈ ಪೆಂಟಾಗನ್ನ ಡ್ರಾ ಮಾಡಬೇಕಾದ್ರೂ ನಾನು ಹೆಂಗೆ ಡ್ರಾ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೆ. ಫಸ್ಟ್ ಲೈನ್ನ ಡ್ರಾ ಮಾಡಿಕೊಂಡು ಇಲ್ಲಿಂದ 108 ಡಿಗ್ರಿ ಮಾರ್ಕ್ ಮಾಡಬೇಕು. ಎಷ್ಟು? 108 ಡಿಗ್ರಿ. ಈ ಕಡೆಗೂ ಇದನ್ನು 108 ಡಿಗ್ರಿ, ಈ ಕಡೆಗಾದರೆ 72 ಡಿಗ್ರಿನ ನಾವು ಮಾರ್ಕ್ ಮಾಡಿಕೊಂಡ್ರೆ ಈ ಫಿಗರ್ ಬರುತ್ತೆ. ಇದಕ್ಕೆ 1 2 3 4 ಅಂತ ನೇಮ್ ಕೊಟ್ಟಿದ್ದೀವಲ್ವ, ಅದೇ ಥರ ಇಲ್ಲಿ 30 ಡಿಗ್ರಿ 2 ಲೈನ್ನ ಡ್ರಾ ಮಾಡ್ಕೋಬೇಕು.
ಇದಕ್ಕೆ 2 ಅಂತ ನೇಮ್ ಕೊಡೋಣ. 2 ಅಂತ ನೇಮ್ ಕೊಟ್ಟು 2 ಇಂದ 1 ಏನಿದೆಯೋ ಅದನ್ನು 1 ಅಂತ ಕಟ್ ಮಾಡಿ 1 ಬರುತ್ತೆ. 2 ಇಂದ 3ಗೆ ಏನು ಬರುತ್ತೋ ಅದನ್ನು ತೊಗೊಂಡು ಕಟ್ ಮಾಡೋಣ, 3 ಅಂತ ಬರುತ್ತೆ. ಇವಾಗ ಇಲ್ಲಿಂದ ಒಂದು ಪ್ಯಾರಲಲ್ ಲೈನು, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ನೋಡಿ, ಎರಡು ಇಲ್ಲಿ ಮೀಟ್ ಆಗುತ್ತೆ. ಇದಕ್ಕೆ 4 ಅಂತ ನೇಮ್ ಕೊಡೋಣ. ಇವಾಗ 1 ಇಂದ ಎಗೆ ಏನಿದೆಯೋ ಅದನ್ನು ತೊಗೊಂಡು 1 ಇಂದ ಎ 1 2 ಲೈನ್ ಮೇಲೆ ಎ ಪಾಯಿಂಟು, 2 ಇಂದ ಬಿಗೆ ಏನಿದೆಯೋ ಅದನ್ನು ತೊಗೊಂಡು ಇಲ್ಲಿ ಬಿ ಪಾಯಿಂಟು, ನೆಕ್ಸ್ಟ್ 2 ಇಂದ ಸಿಗೆ ಏನಿದೆಯೋ ಅದನ್ನು ತೊಗೊಂಡು ಇಲ್ಲಿ ಸಿ ಪಾಯಿಂಟು, ನೆಕ್ಸ್ಟು 3 ಇಂದ ಡಿಗೆ ಏನಿದೆಯೋ ಅದನ್ನು ತೊಗೊಂಡು ಡಿ ಪಾಯಿಂಟು, ನೆಕ್ಸ್ಟು 1 ಇಂದ ಈಗಾದರೂ ತೊಗೊಳ್ಳಿ ಅಥವಾ 4 ಇಂದ ಈಗಾದರೂ ತೊಗೊಳ್ರಿ, ಅದನ್ನು ತೊಗೊಂಡು ಈ ಪಾಯಿಂಟನ್ನು ಮಾರ್ಕ್ ಮಾಡಿದ್ರೆ ಇಲ್ಲಿ ಇವಾಗ ನಿಮಗೆ ಪೆಂಟಾಗನಲ್ ಶೇಪು ನಮಗೆ ಒಂದು ಪ್ರಿವ್ಯೂ ಬಂದಿರುತ್ತೆ. ಇದರಲ್ಲಿ ಸೆಂಟ್ರ್ ಪಾಯಿಂಟನ್ನು ತೊಗೊಳ್ಳಿ, ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೊಂಡು ಒಂದು ಆಕ್ಸಿಸನ್ನು ಹಾಕ್ಕೊಳ್ಳಿ. ಇದರಲ್ಲೂ ಸೆಂಟ್ರ್ ಪಾಯಿಂಟನ್ನು ತೊಗೊಳ್ಳಿ. ಸೆಂಟ್ರ್ ಪಾಯಿಂಟ್ ಎಷ್ಟಿರುತ್ತೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡು ಆಕ್ಸಿಸು ಇಲ್ಲಿ ಮೀಟ್ ಆಗುತ್ತೆ. ಮೀಟ್ ಆಗಿರೋ ಪಾಯಿಂಟಲ್ಲಿ ಸೇಮ್ ನಾವಿವಾಗ ಈ ಆಕೃತಿನ ಹೆಂಗೆ ಡ್ರಾ ಮಾಡೋರು ಅದೇ ಥರ ಬೇಸನ್ನು ಡ್ರಾ ಮಾಡಬೇಕು. ಇದನ್ನು ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ವಲ್ಲ ಹೆಂಗೆ ಡ್ರಾ ಮಾಡಬೇಕಂತ, ಅದೇ ಥರ ನಾವು ಡ್ರಾ ಮಾಡಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇರುತ್ತಲ್ವ, ಈ ಸೆಂಟ್ರ್ ಪಾಯಿಂಟಲ್ಲಿ ಆಕ್ಸಿಸನ್ನು ಎಳೆದು ಇದ್ರ ಮೇಲೆ 60 mm ಮಾರ್ಕ್ ಮಾಡಿ ಇದಕ್ಕೆ ಬೇಕಾದ್ರೆ ಪಾಯಿಂಟ್ ಪಿ ಅಂತ ಕೊಟ್ಟು ಇವಾಗ ಇಲ್ಲಿಂದ ಎಲ್ಲ ಲೈನ್ಸನ್ನು ನಾವು ಪ್ರೊಜೆಕ್ಟ್ ಮಾಡೋಣ. ನೋಡಿರಿ, ನೀವು ಡೈಮೆನ್ಷನ್ ಪ್ರಕಾರ ಹಾಕಿದಾಗ ಮೇ ಬಿ ಇನ್ನೊಂಚೂರು ವೇರಿಯೇಷನ್ಸ್ ಬರ್ಬೋದು ಅಂದ್ಕೊಳ್ತೀನಿ. ನೀವು ಫಿಗರ್ನ ಹಾಕಿದಾಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಥರ ಬಂದಿದೆ ಅಂತಂದರೆ ಇವಾಗ ಈ ಫ್ರಂಟಿಗೆ ಬರೋ ಅಂಥದ್ದು ಮಾತ್ರ ನಮಗೆ ಇಷ್ಟು ಕೂಡ ಡಾಟೆಡ್, ಇನ್ನು ಇದು ಡಾಟೆಡ್ ಆಗುತ್ತೆ ನೋಡಿ. ಇದರಿಂದ ಹೋಗೋ ಅಂಥ ಲೈನು ಇದು ಕೂಡ ನಮಗೆ ತಿಕ್ಕಾಗಿರುತ್ತೆ, ಇದರಿಂದ ಹೋಗೋ ಅಂಥದ್ದು ಕೂಡ ತಿಕ್ಕಾಗಿರುತ್ತೆ, ಇದರಿಂದ ಹೋಗೋ ಅಂಥದ್ದು ಕೂಡ ತಿಕ್ಕಾಗಿ ಬರುತ್ತೆ, ಇಲ್ಲಿಂದ ಹೋಗೋ ಅಂಥದ್ದು ಕೂಡ ತಿಕ್ಕಾಗಿರುತ್ತೆ. ಇದೊಂದು ಮಾತ್ರ ನಮಗೆ ಡಾಟೆಡಲ್ಲಿ ಈ ಥರ ಆಕೃತಿ ಬಂದರೆ ಈ ರೀತಿ ಬರುತ್ತೆ. ಇದು ಪೆಂಟಾಗನಲ್ ಪಿರಮಿಡ್ ನೋಡಿ. ಇದನ್ನು ಈ ಥರ ಡ್ರಾ ಮಾಡಬೇಕು. ಇದಕ್ಕೆ ಡೈಮೆನ್ಷನ್ಸು 25 ನಾನು ಇಲ್ಲಿ ಹೇಳಿದ್ದೆ ನಿಮಗೆ 30 mm ಅಂತ. ಈ 30 mm ನೀವು ಇಲ್ಲಿ ತೊಗೊಂಡು ಈ ಫಿಗರ್ನ ಮಾಡಿಕೊಂಡು ಇಲ್ಲಿರೋ ಅಂಥದ್ದನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಇದನ್ನು ಯಾವ ಥರ ಡ್ರಾ ಮಾಡಿದ್ರೋ ಅದೇ ಥರ. ನೆಕ್ಸ್ಟು ಇನ್ನೊಂದು ಈ ಹೆಕ್ಸಾಗನಲ್ನ ಹೆಂಗೆ ಡ್ರಾ ಮಾಡಬೇಕು ಅಂತಂದರೆ ಇಲ್ಲಿ ಸೇಮ್ ಇದೇ ಥರ ರಫ್ ಸ್ಕೆಚ್ ಹಾಕ್ಕೋಬೇಕು. ನೀವು ಇಲ್ಲಿ ಯಾವ ಥರ ಹಾಕಿದ್ವೋ ಅದೇ ಥರ ಒಂದು ರಫ್ ಸ್ಕೆಚನ್ನು ಹಾಕ್ಕೋಬೇಕು. ಈ ರಫ್ ಸ್ಕೆಚನ್ನು ಹಾಕ್ಕೊಂಡು ಇದರಲ್ಲಿ ಹಾಕ್ಕೋಬೇಕಾದ್ರೆ ನಾವು 25 mm ರೇಡಿಯಸನ್ನು ತೊಗೊಂಡು ಸರ್ಕಲ್ನ ಕಟ್ ಮಾಡಿ ಅಲ್ಲಿಂದ ನೀವು ಕಟ್ ಮಾಡಿದ್ರೆ ಇದು ಬರುತ್ತೆ. ಇದನ್ನು ಒಂದು ಬಾಕ್ಸಲ್ಲಿ ಕವರ್ ಮಾಡ್ಕೋಬೇಕು. ಆ ಬಾಕ್ಸಲ್ಲಿ ಕವರ್ ಮಾಡಿಕೊಂಡ್ರೆ ಅಂದರೆ ನೋಡಿ, ಅಲ್ಲಿ 30 ಡಿಗ್ರಿಯಲ್ಲಿ 2 ಲೈನನ್ನು ಹಾಕ್ಕೊಳ್ಳೋಣ. 2 ಲೈನ್ ಹಾಕ್ಕೊಂಡು ಈ ಪಾಯಿಂಟಿಗೆ 2 ಅಂತ ನೇಮ್ ಕೊಡೋಣ. ಈ ಪಾಯಿಂಟು 2 ಅಂತ ನೇಮ್ ಕೊಡೋಣ. ಈ 2 ಅಂತ ಕೊಟ್ಟಮೇಲೆ ಇವಾಗ 2 ಇಂದ 3ಗೆ ಏನಿದೆಯೋ ಅದನ್ನು ತೊಗೊಂಡು ಇಲ್ಲಿ ಕಟ್ ಮಾಡೋಣ, 3 ಬರುತ್ತೆ. 2 ಇಂದ 1ಗೆ ಏನಿದೆಯೋ ಅದನ್ನು ತೊಗೊಂಡು ಇಲ್ಲಿ ಕಟ್ ಮಾಡಿದ್ರೆ 1 ಪಾಯಿಂಟ್ ಬರುತ್ತೆ. ಇಲ್ಲಿಂದ ಒಂದು ಪ್ಯಾರಲಲ್ ಲೈನು, ಇಲ್ಲಿಂದ ಒಂದು ಪ್ಯಾರಲಲ್ ಲೈನು ನೋಡಿ, ಈ ಥರ ಒಂದು ಮೀಟ್ ಆಗುತ್ತೆ. ಇವಾಗ ಈ 1 ಇಂದ ಎಗೆ ಏನಿದೆಯೋ ಅದನ್ನು ತೊಗೊಂಡು ಎ ಪಾಯಿಂಟು, 2 ಇಂದ ಬಿಗೆ ಏನಿದೆಯೋ ಅದನ್ನು ತೊಗೊಂಡು ಬಿ ಪಾಯಿಂಟು, ನೆಕ್ಸ್ಟು 2 ಇಂದ ಸಿಗೆ ತೊಗೊಂಡು 2 ಇಂದ ಸಿಗೆ ಇಲ್ಲಿ ಸಿ ಪಾಯಿಂಟು, ನೆಕ್ಸ್ಟು 3 ಇಂದ ಡಿಗೆ ತೊಗೊಂಡು 3 ಇಂದ ಡಿಗೆ ಇಲ್ಲಿ ಡಿ ಪಾಯಿಂಟು, ನೆಕ್ಸ್ಟು 4 ಇಂದ ಇಗೆ ತೊಗೊಂಡು 4 ಇಂದ ಇಗೆ ನಾವಿಲ್ಲಿ ಈ ಪಾಯಿಂಟು, ನೆಕ್ಸ್ಟು 4 ಇಂದ ಎಫ್ಗಾದರೂ ತೊಗೊಳ್ಳಿ, 1 ಇಂದ ಎಫ್ಗಾದರೂ ತೊಗೊಳ್ಳಿ, ಎಫ್. ಇದನ್ನು ಎಲ್ಲ ಜಾಯಿನ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಹೆಕ್ಸಾಗನಲ್ಲು ಈ ಥರ ಸಿಗುತ್ತೆ. ಇದರಲ್ಲಿ ನಮಗೆ ಎಕ್ಸಾಕ್ಟ್ 25 ಇರುತ್ತೆ. ಅದರಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೊಳ್ರಿ. ಇದು ಎಕ್ಸಾಕ್ಟ್ ಇಲ್ಲಿಗೆ ಬರ್ಬೋದು. ಸೆಂಟ್ರ್ ಪಾಯಿಂಟ್ ಹಾಕ್ಕೊಳ್ಳಿ. ಇವೆರಡು ಇಲ್ಲಿ ಮೀಟ್ ಆಗುತ್ತೋ ಇಲ್ಲಿ ಒಂದು ಆಕ್ಸಿಸನ್ನು ಪ್ರೊಜೆಕ್ಟ್ ಮಾಡಿರಿ. ಇದರ ಮೇಲೆ 60 ಮಾರ್ಕ್ ಮಾಡಿ ಇಲ್ಲಿಂದ ಲೈನ್ಸನ್ನು ಡ್ರಾ ಮಾಡಿರಿ. ನೋಡಿ, ಇಲ್ಲಿಂದ ಲೈನ್ಸನ್ನು ಡ್ರಾ ಮಾಡಿದ್ರೆ ಈ ಥರ ನೋಡಿ, ಈ ರೀತಿಯಾಗಿ ಎಲ್ಲ ಲೈನ್ಸನ್ನು ಜಾಯಿನ್ ಮಾಡಿ ಇದರಲ್ಲಿ ಫ್ರಂಟಿಗೆ ಯಾವ್ದು ಬರುತ್ತೋ ಅದನ್ನು ಮಾತ್ರ ನಾವು ತಿಕ್ ಮಾಡ್ಕೊಳ್ಳೋಣ. ಜಸ್ಟ್ ನೋಡಿ, ಫ್ರಂಟಿಗೆ ಬರೋಂಥದ್ದು ಮಾತ್ರ ನೋಡಿ ಈ ರೀತಿಯಾಗಿ ನೋಡಿ. ಇದು ಡಾಟೆಡಲ್ಲಿ ಬರುತ್ತೆ, ಇದು ಕೂಡ ಡಾಟೆಡಲ್ಲಿ ಬರುತ್ತೆ, ಇದು ಕೂಡ ಡಾಟೆಡಲ್ಲಿರುತ್ತೆ. ಇಲ್ಲಿಂದ ಲೈನ್ ಮೂವ್ ಆಗೋಂಥದ್ದು ಕೂಡ ನಾವು ಡಾಟೆಡಲ್ಲೇ ಹಾಕಬೇಕು.
ನೆಕ್ಸ್ಟ್ ಇಲ್ಲಿಂದ ಮೂವ್ ಆಗೋಂಥದ್ದನ್ನು ಕೂಡ ಡಾಟೆಡಲ್ಲಿ ಮೆನ್ಷನ್ ಮಾಡಬೇಕು. ಇದು ನಾವು ಇದನ್ನು ಎಕ್ಸಾಗನಲ್ ಪಿರಮಿಡ್ ಅಂತ ಹೇಳಿಬಿಟ್ಟು ಕರಿತೇವೆ. ಇದಕ್ಕೂ ಕೂಡ ನಾವು ಹೈಟ್ ಎಲ್ಲದಕ್ಕೂ 16 ತೊಗೊಂಡಿದ್ದೇವೆ. ಇನ್ನು ಡೈಮೆನ್ಷನ್ಸು ಈ ಫಿಗರ್ಗೆ ಏನು ಹಾಕಿದ್ದೀವಿ, ಇಲ್ಲಿ ನೀವು ಬೇಸ್ ಅಷ್ಟಕ್ಕೂ ಅರ್ಥ ಆಗಿಲ್ಲ ಅಂದರೆ ಈ ಬೇಸನ್ನು ಹೆಂಗೆ ಡ್ರಾ ಮಾಡಬೇಕು ಅಂತ ನಾವು ನೋಡಿದ್ವಿ. ಇದನ್ನು ಉಪಯೋಗಿಸ್ಕೊಂಡು ಇದೇ ಬೇಸನ್ನು ಉಪಯೋಗಿಸ್ಕೊಂಡು ಇದನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಒಂದು ಮಾತ್ರ ನೀವು ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ ಸೆಂಟರ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು ಮಾತ್ರ ವೇರಿ ಇರುತ್ತೆ. ಇನ್ನು ಉಳಿದಿದ್ದೆಲ್ಲನೂ ಕೂಡ ಸೇಮ್ ಇರುತ್ತೆ. ಇಷ್ಟನ್ನು ನೀವು ಡ್ರಾ ಮಾಡಬೇಕು. ಇನ್ನೊಂದು ನಮಗೆ ಸ್ಪೇರ್ ಅಂತ ಬರುತ್ತೆ. ಆ ಸ್ಪೇರ್ ಒಂದನ್ನು ಡ್ರಾ ಮಾಡೋಂಥದ್ದು ಇದು ತುಂಬ ಇಂಪಾರ್ಟೆಂಟು. ಒಂದು ನಿಮಗೆ ಜ್ಞಾಪಕ ಇರಲಿ ಹೆಂಗೆ ಡ್ರಾ ಮಾಡಬೇಕು ಅಂತ. ನೋಡಿ, ಸ್ಪೇರನ್ನು ಹೆಂಗೆ ಡ್ರಾ ಮಾಡಬೇಕಂದ್ರೆ, ನಿಮ್ಮ ಹತ್ರ ಇವಾಗ ಸೆಟ್ ಸ್ಕ್ವೇರ್ಸ್ ಇದೆ, ಎಲ್ಲ ನಿಮ್ಮ ಹತ್ರ ಸೆಟ್ ಸ್ಕ್ವೇರ್ಸ್ ಇತ್ತಂತಂದರೆ ಈ ಸೆಟ್ ಸ್ಕ್ವೇರ್ಸನ್ನು ಈ ರೀತಿ ಫಸ್ಟು ರೆಫರೆನ್ಸ್ ಹಾಕ್ಕೊಳ್ಳೋಣ. ರೆಫರೆನ್ಸ್ ಹೆಂಗೆ ಹಾಕ್ಕೊಳ್ತೀರಿ ನಿಮಗೆ ಗೊತ್ತಾಗ್ಬೋದು. ಸೆಕೆಂಡು ನೋಡಿ, ಇವಾಗ ನಾವು ಸ್ಪೇರನ್ನು ಹೆಂಗೆ ಡ್ರಾ ಮಾಡಬೇಕು ಅನ್ನೋದನ್ನ ನೋಡೋಣ. ಸ್ಪೇರನ್ನು ಡ್ರಾ ಮಾಡಬೇಕಂತಂದರೆ ಫಸ್ಟು ನಾನು ಆವಾಗಲೇ ಹೇಳ್ತಾ ಇದ್ದೆ ನೋಡಿ, ಈ ಥರ ನೀವು ಸೆಟ್ ಸ್ಕ್ವೇರ್ನ ಈ ಎಡ್ಜಿಗೆ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡಿಕೊಂಡು ಮತ್ತೆ ನಾವು ಸೆಟ್ ಸ್ಕ್ವೇರ್ನ ಈ ರೀತಿ 30 ಡಿಗ್ರಿಗೆ ಇಟ್ಕೊಂಡು ತಿನ್ನಾಗಿ ಫಸ್ಟು ನಾನು ಏನು ಮಾಡ್ತೇನಪ್ಪ ಅಂತಂದರೆ ನೋಡಿ, ಈ ಥರ ಆಕ್ಸಿಸನ್ನು ಹಾಕ್ತಾಯಿದ್ದೇನೆ. ನಿಮಗೆ ಆಕ್ಸಿಸ್ ಕಾಣಿಸ್ಬೋದು ನೋಡಿ. ಈ ರೀತಿ ಆಕ್ಸಿಸನ್ನು ಹಾಕಿ ಇಲ್ಲಿಂದ ಒಂದು 90 ಡಿಗ್ರಿ ಲೈನನ್ನು ಹಾಕ್ತಾಯಿದ್ದೇನೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಈ ಥರ ಆಕ್ಸಿಸನ್ನು ಹಾಕಿದ್ದೇನೆ. ಇವಾಗ ಇವೆರಡು ಎಲ್ಲಿ ಮೀಟ್ ಆಗಿದ್ದಾವೆ, ಆ ಮೀಟ್ ಆಗಿರೋ ಪಾಯಿಂಟ್ಗೆ ನಾನು ರೇಡಿಯಸ್ಸು 25 mm ತಗೊಳ್ತಾ ಇದ್ದೇನೆ ನೋಡಿ. ರೇಡಿಯಸನ್ನು ಇಲ್ಲಿಂದ 25 mm ನೋಡಿ. ನೋಡಿ 25 mm ತಗೊಳ್ತಾ ಇದ್ದೀನಿ. ಈ 25 mm ಅನ್ನು ನಾನು ಈ ಪಾಯಿಂಟಿಂದ ನೋಡಿ ಈ ಕಡೆಗೆ 25, ಈ ಕಡೆಗೆ 25, ಈ ಕಡೆಗೆ 25, ಈ ಕಡೆಗೆ 25, 4 ಕಡೆಗೆ 25 ಕಟ್ ಮಾಡ್ತಾ ಇದ್ದಾನೆ. ಇವಾಗ ಮತ್ತೆ ಸೆಟ್ ಸ್ಕ್ವೇರ್ನ ಇದೇ ಲೆವೆಲ್ಗೆ ತಗೊಳ್ಳೋಣ. ಇಲ್ಲಿ ಲೈನ್ ಇದೇ ಲೆವೆಲ್ಗೆ ನೋಡಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿರುತ್ತೆ. ಇವಾಗ ನೋಡಿ, ಇದು ಈ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಈ ಪಾಯಿಂಟಿಂದ ಒಂದು ಲೈನು ನೋಡಿ, ಈ ಪಾಯಿಂಟಿಂದ ಈ ಥರ ತಿನ್ನಾಗಿ ಒಂದು ಲೈನು, ನೆಕ್ಸ್ಟ್ ಈ ಪಾಯಿಂಟಿಂದ ತಿನ್ನಾಗಿ ಒಂದು ಲೈನು, ನೆಕ್ಸ್ಟ್ ನೋಡಿ ಇದನ್ನು 90 ಡಿಗ್ರಿ, ಇದನ್ನು ಈ ರೀತಿ ಪ್ಯಾರಲಲ್ ಆಗಿ ಈ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಈ ಪಾಯಿಂಟಿಂದ ಒಂದು ಲೈನು, ನೆಕ್ಸ್ಟ್ ಈ ಪಾಯಿಂಟಿಂದ ಒಂದು ಲೈನು ನಿಮ್ಗೆ ಕಾಣಿಸ್ಬೋದು. ಇವಾಗ ಬಾಕ್ಸ್ ಬಂದಿದೆ, ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನೋಡಿ. ಇಲ್ಲಿದೆ ಬಾಕ್ಸು. ನೋಡಿ, ಇಷ್ಟು ಬಾಕ್ಸಲ್ಲಿ ಕೂಡ ನಾವು ಏನು ಮಾಡಬೇಕಪ್ಪ ಅಂದರೆ, ಬಾಕ್ಸ್ ಒಂದು ಸ್ವಲ್ಪ ನಿಮ್ಗೆ ಕಾಣಿಸ್ಲಿ ಅಂತ ನಾನು ಒಂದು ಸ್ವಲ್ಪ, ನಾವು ಬೋರ್ಡ್ ಮೇಲೆ ಆದರೆ ಕಲರ್ ಯೂಸ್ ಮಾಡ್ಬೋದು. ಇಲ್ಲಿ ಕಲರ್ ಇಲ್ಲದೆ ಇರೋದ್ರಿಂದ ನಾನು ಒಂದು ಸ್ವಲ್ಪ ಡಾರ್ಕಾಗಿ ಹಾಕಿರ್ತೀನಿ. ನೀವು ಅದನ್ನು ಡಾರ್ಕಾಗಿ ಹಾಕಕ್ಕೆ ಹೋಗಬೇಡ್ರಿ, ನೀವು ಆದಷ್ಟು ತಿನ್ನಾಗಿಟ್ಕೊಳ್ಳಿ. ಇದೊಂದು ಬಾಕ್ಸ್ ಆಯಿತು. ಇನ್ನೊಂದು ಬಾಕ್ಸು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಇದನ್ನು ಫಸ್ಟ್ ಫಿನಿಷ್ ಮಾಡಿಬಿಡೋಣ. ನಾವು ಈ ಬಾಕ್ಸ್ ಒಳಗಡೆಗೆ ಫಸ್ಟು ಲಾಂಗ್ ಕಾರ್ನರ್ನ ಜಾಯಿನ್ ಮಾಡ್ತೀವಿ. ಲಾಂಗ್ ಕಾರ್ನರ್ ಇಲ್ಲಿಂದ ಇಲ್ಲಿಗೆ ನೋಡಿ, ಲಾಂಗ್ ಕಾರ್ನರ್ನ ಜಾಯಿನ್ ಮಾಡ್ತಾ ಇದ್ದೇನೆ. ಮತ್ತು ಈ ಶಾರ್ಟ್ ಕಾರ್ನರಿಂದ ಸೆಂಟ್ರ್ ಪಾಯಿಂಟಿಗೆ ಒಂದು ಲೈನು, ಮತ್ತು ಈ ಸೆಂಟ್ರ್ ಪಾಯಿಂಟಿಂದ ಶಾರ್ಟ್ ಕಾರ್ನರ್ಗೆ ಒಂದು ಲೈನು, ಈ ಥರ ಹಾಕಿ ಒಂದು ನೋಡಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ, ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಸೆಂಟ್ರ್ ಇಟ್ಕೊಂಡು ಇಲ್ಲಿಂದ ಈ ಪಾಯಿಂಟಿಗೆ ರೇಡಿಯಸ್ ಇಟ್ಕೊಂಡು ಕರೆಕ್ಟಾಗಿ ರೇಡಿಯಸನ್ನು ತಗೋಬೇಕು ನೋಡಿ. ಇಲ್ಲಿಂದ ತಗೊಂಡು ಈ ಪಾಯಿಂಟಿಗೆ ಕರೆಕ್ಟಾಗಿ ಬರುತ್ತೆ. ತಿನ್ನಾಗಿ ಹಾಕ್ಕೊಳ್ಳೋಣ
ತಿಕ್ಕಾಗಿ ಹಾಕಕ್ಕೆ ಹೋಗ್ಬೇಡ್ರಿ, ನಿಮ್ಮ ಪಾಯಿಂಟ್ ಗೊತ್ತಿದ್ರೆ ಸಾಕು. ಯಾಕೆಂತಂದರೆ ಅದೆಲ್ಲನೂ ಕೂಡ ಡ್ಯಾಶ್ ಲೈನಲ್ಲಿ ಬರಬೇಕು. ನೋಡಿ ಈ ಥರ ಎಲಿಪ್ಸ್ ಹಾಕ್ಕೊಳ್ಳೋದು ನಿಮ್ಗೆ ಗೊತ್ತಿರುತ್ತೆ. ಮೇ ಬಿ ನಾನು ಮೊನ್ನೆ 2 ಸರಿ ಹೇಳಿದ್ದೇನೆ. ನಾವು ನೋಡಿ ಇಲ್ಲಿಂದ ಮತ್ತು ಈ ಪಾಯಿಂಟಿಂದ ಇಲ್ಲಿಗೆ ಸೇಮ್ ನೋಡಿ ರೇಡಿಯಸ್ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಈ ರೀತಿ ಹಾಕೋಣ. ಇದು ಹಾಕಿದ್ಮೇಲೆ ಮತ್ತು ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವಾಗ ಮತ್ತೆ ನಾನು ಸೆಟ್ ಸ್ಕ್ವೇರ್ನ ಇದೇ ರೀತಿ ಇಟ್ಕೊಳ್ತೇನೆ. ಸೆಟ್ ಸ್ಕ್ವೇರ್ನ ಇದಕ್ಕೆ ಸೆಟ್ ಮಾಡಿಕೊಂಡು ಲೈನನ್ನು ತಗೊಳ್ತೇನೆ. ನೋಡಿ 30 ಡಿಗ್ರಿ ಲೈನು ಆಲ್ರೆಡಿ ಇಲ್ಲೊಂದು ಲೈನ್ ಇದೆ. ಈ ಲೈನ್ಗೆ ನಾನು ಏನು ಮಾಡ್ತೇನಪ್ಪ ಅಂತಂದರೆ, ಇವಾಗ ಇದೇ ಕಾರ್ನರಲ್ಲಿ ಈ ಥರ ನಾವು 30 ಡಿಗ್ರಿ ಪ್ಯಾರಲಲ್ಲಾಗಿ ಇಲ್ಲಿ ಇನ್ನೊಂದು ಲೈನನ್ನು ಡ್ರಾ ಮಾಡ್ತೇನೆ. ನೋಡಿ ಈ ಬಾಕ್ಸಲ್ಲಿ ಈ ರೀತಿ ಒಂದು ಆಕ್ಸಿಸನ್ನು ಹಾಕ್ತಾಯಿದ್ದೇನೆ. ನೋಡಿ ಈ ರೀತಿ ಆಕ್ಸಿಸನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ನಾನು ಇವಾಗ XY ಅಂತ ನೇಮ್ ಕೊಡ್ತೇನೆ. ಇನ್ನೊಂದು ಇವಾಗ ಈ ಆಕ್ಸಿಸ್ಗೆ ನಾನು ಇನ್ನೊಂದು ಆಕ್ಸಿಸ್ ಯಾವುದನ್ನು ತಗೊಳ್ತಾ ಇದ್ದೇನೆ ಅಂದರೆ ಈ MN. ಈ ಎರಡು ಆಕ್ಸಿಸನ್ನು ಕಂಪೇರ್ ಮಾಡಿ ನೀವು. ಈ XY ಮತ್ತು MN ಎರಡು ಆಕ್ಸಿಸನ್ನು ನೋಡ್ಕೊಳ್ಳಿ. ಈ ಆಕ್ಸಿಸ್ ಮೇಲೆ ಇವಾಗ ನಾನು ಇದ್ರ ಮೇಲೆ ಕೂಡ 25 ಮಾರ್ಕ್ ಮಾಡಬೇಕು. ಅಂದರೆ ನಾನು ಇಲ್ಲಿಂದ ಎಷ್ಟು ತಗೊಂಡಿದ್ದೆ ಈ ಪಾಯಿಂಟ್ ರೇಡಿಯಸ್ ಹಾಕೋದಕ್ಕೆ, ಅಷ್ಟೇ ರೇಡಿಯಸನ್ನು ನಾನು ನೋಡಿ ಸೇಮ್ ರೇಡಿಯಸನ್ನು ನಾನು ಇವಾಗ ಈ ಆ್ಯಕ್ಸಿಸ್ ಮೇಲೆ ಯಾವುದು XY ಆ್ಯಕ್ಸಿಸ್ ಮೇಲೆ ಮಾರ್ಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಆ ಕಾರ್ನರ್ಗೆ ಬರ್ತಾಯಿದೆ. ಆಮೇಲೆ ಈವನ್ ನಾನು ಇದನ್ನು MN ಆ್ಯಕ್ಸಿಸ್ಗೆ ಮಾರ್ಕ್ ಮಾಡಿದ್ರೆ ಇಲ್ಲಿ ಪಾಯಿಂಟ್ ನೋಡಿ ಆಲ್ರೆಡಿ ನಾವು ಮಾರ್ಕ್ ಮಾಡಿರೋ ಅಂಥ ಪಾಯಿಂಟ್ಗೆ ಬರ್ತಾಯಿದೆ. ಇವಾಗ ಟ್ರಿಕ್ ಏನಪ್ಪ ಅಂತಂದರೆ ನೋಡಿ ಆಕ್ಸಿಸನ್ನು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನಾವಿವಾಗ ಹಾಕಿದ್ದಿತ್ತು ಒಂದು ಹಾರಿಸೆಂಟಲ್. ನೋಡಿ ಇದು ಈ ಆ್ಯಕ್ಸಿಸ್ಗೆ XY ಮೇಲೆ MNಗೆ ಪ್ಯಾರಲಲ್ಲಾಗಿ ಈ XY ಮೇಲೆ 20 mm ಮಾರ್ಕ್ ಮಾಡಿದ್ದೀವೋ ಇಲ್ಲಿ ಒಂದು ಲೈನನ್ನು ನಾನು ಡ್ರಾ ಮಾಡ್ತಾಯಿದ್ದೇನೆ. ಹಾಗೆ ಇಲ್ಲಿ ಕೂಡ XY ಮೇಲೆ ಇದಕ್ಕೆ ಪ್ಯಾರಲಲ್ಲಾಗಿ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತಾಯಿದ್ದೇನೆ. ಆಮೇಲೆ ನೋಡಿ ಇದಕ್ಕೆ 30 ಡಿಗ್ರಿಗೆ ಪ್ಯಾರಲಲ್ಲಾಗಿ ನಾವು ಈ ಪಾಯಿಂಟಲ್ಲಿ MN ಮೇಲೆ ಪಾಯಿಂಟ್ ನಾವು ಮಾರ್ಕ್ ಮಾಡಿದ್ವಿ. ನೋಡಿ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡ್ತಾಯಿದ್ದೇನೆ. ನೆಕ್ಸ್ಟ್ ಅದೇ ಥರ MLಲ್ಲೂ ಕೂಡ ನಾನು ಒಂದು ಲೈನನ್ನು ಡ್ರಾ ಮಾಡ್ತಾಯಿದ್ದೇನೆ. ನೋಡಿ MLಲ್ಲೂ ಕೂಡ ಲೈನನ್ನು ಡ್ರಾ ಮಾಡಿದ್ರೆ ಈ ಥರ ಬಾಕ್ಸ್ ಬರ್ತಾಯಿದೆ. ಈ ಬಾಕ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ನಾನು 1 2 3 4 ಅಂತ ನೇಮ್ ಕೊಡ್ತೇನೆ ಬಾಕ್ಸ್ಗೆ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವಾಗ ಈ ಬಾಕ್ಸ್ ಒಳಗಡೆಗೆ ನೋಡಿ ಲಾಂಗ್ ಕಾರ್ನರ್ನ ಜಾಯಿನ್ ಮಾಡ್ತೇನೆ. ಲಾಂಗ್ ಕಾರ್ನರ್ ಜಾಯಿನ್ ಆಯಿತು. ಮತ್ತು ಈ ಶಾರ್ಟ್ ಕಾರ್ನರಿಂದ ಸೆಂಟ್ರ್ ಪಾಯಿಂಟು ನೋಡಿ ಇದು ಶಾರ್ಟ್ ಕಾರ್ನರ್, ಇದು ಮೇಲೆ ಶಾರ್ಟ್ ಕಾರ್ನರು, ಇಲ್ಲಿಂದ ಸೆಂಟ್ರ್ ಪಾಯಿಂಟ್ ಅಂತಂದರೆ ನೋಡಿ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ತೇನೆ. ಇಲ್ಲಿ ಒಂದು ಪಾಯಿಂಟ್ ಬರ್ತಾಯಿದೆ. ಅದೇ ಥರ ಇಲ್ಲಿ ಸೆಂಟ್ರ್ ಪಾಯಿಂಟು, ಇದು ಶಾರ್ಟ್ ಕಾರ್ನರು, ಮೇಲೆ ಆಪೋಸಿಟು ಸೆಂಟ್ರ್ ಪಾಯಿಂಟು. ನೋಡಿ ಇದು ಸೆಂಟ್ರ್ ಪಾಯಿಂಟು, ಇದು ಶಾರ್ಟ್ ಕಾರ್ನರು. ಇಲ್ಲಿಂದ ನಾನು ಒಂದು ಲೈನ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಮೀಟ್ ಆಗ್ತಾಯಿದೆ. ಇವಾಗ ನಿಮ್ಗೆ ಗೊತ್ತಾಯಿತು ಈ ಬಾಕ್ಸ್ ಒಂದು 4 ಬಾಕ್ಸಲ್ಲಿ ಈ ಥರ 2 ಲೈನ್ ಬರ್ತಾಯಿದೆ. ಇದಕ್ಕೆ ನಾನು ಇವಾಗ ಈ ಪಾಯಿಂಟಿಂದ ಸೇಮ್ ರೇಡಿಯಸನ್ನು ತಗೊಳ್ತೇನೆ. ನೋಡಿ ಸೇಮ್ ರೇಡಿಯಸ್ ಅಂತಂದರೆ ಈ ಪಾಯಿಂಟಿಗೆ ಎಕ್ಸ್ಗೆ XY ಲೈನ್ ಇಲ್ಲಿ ಎಮ್ಗಾದರೂ ತೊಗೋಬೋದು. ಇಲ್ಲಿಂದ ಒಂದು ಲೈನನ್ನು ಹಾಕ್ಕೊಳ್ತೇನೆ. ಸೇಮ್ ರೇಡಿಯಸ್ ಇವಾಗ ಇಲ್ಲಿ ನಾನು ಇದಕ್ಕೆ ಬೇಕಾದ್ರೆ P1 P2 ಅಂತ ನೇಮ್ ಕೊಡ್ತೇನೆ. ಇದು P2. ಈ P2ದಲ್ಲಿ ಇಟ್ಕೊಂಡು ಇವಾಗ ಸೇಮ್ ರೇಡಿಯಸನ್ನು ಇಟ್ಕೊಂಡು ಇಲ್ಲಿಂದ ನೀವು N ಮತ್ತು ಇಲ್ಲಿಗೆ ನೋಡಿ ಈ ಥರ ಒಂದು ಆಕ್ಸಿಸ್. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ
ಈ ಆಕ್ಸಿಸ್ ಆದಮೇಲೆ ಇದು ಶಾರ್ಟ್ ಕಾರ್ನರು. ಈ ಶಾರ್ಟ್ ಕಾರ್ನರಿಂದ ಈ ಪಾಯಿಂಟ್ಗೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಾವು ಶಾರ್ಟ್ ಇಲ್ಲಿ ಬಿಟ್ಟು ಅಲ್ಲಿಗೆ ನೋಡಿ, ನಾನು ಲೈಟಾಗಿ ಹಾಕಬೇಕಾಗಿತ್ತು. ಇದು ಶಾರ್ಟ್ ಕಾರ್ನರು. ಶಾರ್ಟ್ ಕಾರ್ನರಿಂದ ಈ ಪಾಯಿಂಟ್ಗೆ ರೇಡಿಯಸನ್ನು ತಗೊಂಡು ನೋಡಿ, ಇದು ಸ್ವಲ್ಪ ನೋಡಿ ಈ ಪಾಯಿಂಟಿಗೆ ರೇಡಿಯಸ್ನ ತಗೊಂಡು ಇಲ್ಲಿಂದ ಫಿನಿಶ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಎಲಿಪ್ಸ್ ಹಿಂಗೆ ಬಂದಿದೆ, ಒಂದು ಎಲಿಪ್ಸ್ ಹಿಂಗೆ ಬಂದಿದೆ. ಇವಾಗ ಇದರೊಳಗಡೆಗೆ ಇನ್ನೂ ಒಂದು ಪಾಯಿಂಟು. ಇವಾಗ ನಾವು MN ನೋಡಿದ್ವಿ, XY ನೋಡಿದ್ವಿ. ಇವಾಗ ನಾವು ಈ ಒಂದು ವರ್ಟಿಕಲ್ ಆಕ್ಸಿಸ್ಸು, ಈ ವರ್ಟಿಕಲ್ ಆಕ್ಸಿಸ್ಗೆ ನಾವು ಲೆಫ್ಟ್ ಸೈಡ್ ಬರೋಣ. XY ಹಾಗೆ ಇರಲಿ ನೋಡಿ, XY ಲೈನ್ ಹಂಗೆ ಇರಲಿ. ಇನ್ನೊಂದು ನಾನು ಇವಾಗ ಇದನ್ನು ಏನೋ ಒಂದು AB ಲೈನ್ ಅಂತ ತೊಗೊಳ್ತೇನೆ. ಆ್ಯಕ್ಸಿಸ್ಸು, ಈ ಆ್ಯಕ್ಸಿಸ್ AB ಅಂತ ನಾವು ತೊಗೊಂಡ್ರೆ, ಇವಾಗ ಇಲ್ಲಿಂದ ಈ ಕಡೆಗೆ 25, ಈ ಕಡೆಗೆ 25, ಇಲ್ಲಿಂದ ಈ ಕಡೆಗೆ 25, ಈ ಕಡೆಗೆ 25 ನಾವು ತೊಗೊಂಡ್ರೆ ಆ ಪಾಯಿಂಟಲ್ಲಿ ಇವಾಗ ಬಾಕ್ಸನ್ನು ಮಾಡಬೇಕು. ಹೇಗೆ ಬಾಕ್ಸನ್ನು ಮಾಡಬೇಕು ನೋಡಿ, ಈ ರೀತಿ ಇಟ್ಕೊಂಡು ಇವಾಗ 90 ಡಿಗ್ರಿ ಪ್ಯಾರಲಲ್ಲಾಗಿ ನೋಡಿ, 90 ಡಿಗ್ರಿ ಪ್ಯಾರಲಲ್ಲಾಗಿ ನಾವು ಇವಾಗ AB ಲೈನು, ಅದನ್ನು XY ಲೈನನ್ನು ನಾವು ತಗೊಂಡಿದ್ದೇವೆ. XYಗೆ ಪ್ಯಾರಲಲ್ಲಾಗಿ ಹಾಕಬೇಕಂದ್ರೆ ನೋಡಿ, ಇಲ್ಲಿಂದ ನಾವು ಈ ಥರ ಸ್ವಲ್ಪ ಡೌನ್ ಬರುತ್ತೆ. ಇಲ್ಲಿಂದ ಒಂದು ಲೈನ್ ಹಿಂಗೆ ಹಾಕ್ತಾಯಿದ್ದೇನೆ. ನೆಕ್ಸ್ಟು ಈ ಲೈನಲ್ಲಿ XY ಲೈನ್ ಮೇಲೆ ಇಲ್ಲಿಂದ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ತಾಯಿದ್ದೇನೆ. ನೆಕ್ಸ್ಟ್ ಇದನ್ನು ಈ ಕಡೆಗೆ 30 ಡಿಗ್ರಿ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ AB ಲೈನು, AB ಲೈನ್ ಮೇಲೆ ನೋಡಿ, ಇದು ಆಲ್ರೆಡಿ ಇಲ್ಲಿ ಜಾಯಿನ್ ಆಗಿದೆ. ನೆಕ್ಸ್ಟು ಇಲ್ಲಿ ಕೂಡ ಅದನ್ನು ನಾವು ಜಾಯಿನ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಈ ಪಾಯಿಂಟ್ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಇವಾಗ ನೋಡಿರಿ, ಇಲ್ಲಿ ನಮಗೆ MN ಇಲ್ಲೇ ಇದೆ. MN ಅನ್ನೋದಕ್ಕಿಂತ ನಾನು 1 2 3 4 ಇತ್ತಲ್ವ, ನಾನಿವಾಗ ನೋಡಿ ಇಲ್ಲಿ ಇದಕ್ಕೆ ಈ ಬಾಕ್ಸ್ ಯಾವ್ಯಾವ್ದು ಇದೆ ಅನ್ನೋದಕ್ಕೆ 5 ನೋಡಿ, 6 7 8 ನೋಡಿ, 5 6 7 8 ಈ ಬಾಕ್ಸನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳೋಣ. ಈ ಬಾಕ್ಸ್ ಒಳಗಡೆಗೆ ನೋಡಿ, ಇವಾಗ ಲಾಂಗ್ ಕಾರ್ನರಿಂದ ಲಾಂಗ್ ಕಾರ್ನರ್ನ ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ 5 ನೋಡಿ, 6 ಅಂತಂದರೆ 5 ಶಾರ್ಟ್ ಕಾರ್ನರಿಂದ ಆಪೋಸಿಟ್ ಆಲ್ರೆಡಿ ಜಾಯಿನ್ ಆಗಿದೆ. ಇಲ್ಲೊಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಇದಕ್ಕೆ ಬೇಕಾದ್ರೆ ನಾನು P3 ಅಂತ ನೇಮ್ ಕೊಡ್ತೇನೆ. ನೆಕ್ಸ್ಟು ಇದಕ್ಕೆ ನೋಡಿ, ಇದು ಶಾರ್ಟ್ ಕಾರ್ನರು, ಇದು ಆಪೋಸಿಟ್ ಸೆಂಟ್ರ್ ಪಾಯಿಂಟು, ಇಲ್ಲಿಂದ ಕೂಡ ಜಾಯಿನ್ ಆಗಿದೆ ಆಲ್ರೆಡಿ. ಇದಕ್ಕೆ ಆಲ್ರೆಡಿ P2 ಅಂತ ನೇಮ್ ಇದೆ. ಸಾರಿ, ಇದು ಇಲ್ಲಿ ನಮಗೆ P4 ಅಂತ ನೇಮ್ ಕೊಡೋಣ, ಈ ಲಾಂಗ್ ಕಟ್ ಆಗಿರೋದನ್ನು. ಇವಾಗ ನೋಡಿ, ಸೇಮ್ ಅದೇ ರೀತಿ ಇಲ್ಲಿಂದ ಈ ಪಾಯಿಂಟಿಂದ ಇಲ್ಲಿಗೆ ರೇಡಿಯಸನ್ನು ತಗೋಬೇಕು ನೋಡಿ. ಇಲ್ಲಿಗೆ ರೇಡಿಯಸನ್ನು ತಗೊಂಡು ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೋಡಿ. ಈ ಪಾಯಿಂಟಿಂದ ಇಲ್ಲಿಗೆ ಇಟ್ಕೊಂಡು ಇದೊಂದು ಆಕ್ಸಿಸ್ ಈ ಥರ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು ಕರ್ವು. ನೆಕ್ಸ್ಟ್ ಸೇಮ್ ರೇಡಿಯಸ್ಸು ಈ P3ಇಂದ ಇಟ್ಕೊಂಡು ಇಲ್ಲಿಂದ ರೇಡಿಯಸ್ ಹಾಕ್ಕೊಳ್ಳೋಣ. ಮತ್ತು ಇವಾಗ 7 ನೋಡಿ, ಇದು ಸೆಂಟ್ರ್ ಹಾಕ್ಕೊಂಡ್ರೆ ಇವಾಗ 7ಇಂದ ಇಲ್ಲಿಗೆ ರೇಡಿಯಸ್ನ ತಗೊಂಡು ಇಲ್ಲಿಂದ ನೋಡಿ, ಈ ಪಾಯಿಂಟ್ ಒಂದು. ಮತ್ತು ಈ 5ಇಂದ ಇದಕ್ಕೆ ಇಲ್ಲಿಂದ ಇಟ್ಕೊಂಡು ಇಲ್ಲಿಂದ ಒಂದು ಆರ್ಕ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವಾಗ 3 ಎಲಿಪ್ಸ್ ಬಂದಿದೆ. 3 ಎಲಿಪ್ಸು ಹೆಂಗೆ ನಾವು ಡ್ರಾ ಮಾಡಿದ್ವಿ ಅಂತಂದರೆ, ಫಸ್ಟ್ ನೋಡಿರಿ, ಈ ಥರದ್ದೊಂದು
ಸೆಂಟ್ರ್ ಆಕ್ಸಿಸನ್ನು ಹಾಕ್ಕೊಂಡ್ವಿ ನೋಡಿ. ಈ ಥರ ಸೆಂಟ್ರ್ ಆಕ್ಸಿಸ್ ಹಾಕ್ಕೊಂಡ್ವಿ, ಇಲ್ಲಿ ಈ ಥರ ಹಾಕ್ಕೊಂಡ್ವಿ. ಇದರಿಂದ ಈ ಕಡೆ 25 25 25 25 ಈ ಥರ ಬಾಕ್ಸ್ ಮಾಡ್ಕೊಂಡ್ವಿ ನಾವು. ಈ ಬಾಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಎಲಿಪ್ಸನ್ನು ನಾವು ಡ್ರಾ ಮಾಡ್ಕೊಂಡ್ವಿ. ಇದೇ ಪಾಯಿಂಟಲ್ಲೇ ನೋಡಿ, ಇದೇ ಪಾಯಿಂಟಲ್ಲಿ ಮತ್ತೆ ಹಿಂಗೆ ಮಾಡಿದ್ವಿ. ಈ ಥರ ಇದ್ದಿದ್ದು ಆಕ್ಸಿಸಲ್ಲಿ ಈ ಆಕ್ಸಿಸನ್ನು ಬಿಟ್ವಿ, ಈ ಆಕ್ಸಿಸನ್ನು ಡ್ರಾ ಮಾಡ್ಕೊಂಡ್ವಿ ನೋಡಿ. ಈ ಎರಡು ಆಕ್ಸಿಸ್ ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಇದೇ ಪಾಯಿಂಟಲ್ಲೇ ನಾವು ಡ್ರಾ ಮಾಡಿದ್ದು ನೋಡಿರಿ. ಅವಾಗ ಈ ಥರ ಬಾಕ್ಸ್ ಮಾಡ್ಕೊಂಡ್ವಿ. ಈ ಥರ ಬಾಕ್ಸ್ ಮಾಡಿಕೊಂಡು ಇದರೊಳಗಡೆ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಬಾಕ್ಸ್ ಹೇಗೆ ನಾವು ಡ್ರಾ ಮಾಡಿದ್ವಿ ಅಂತಂದರೆ ಸೇಮ್ ಇದೇ ಪಾಯಿಂಟಲ್ಲೇ. ಇವಾಗ ನಾವು ಈ ಎರಡು ಆಕ್ಸಿಸನ್ನು ಬಿಟ್ವಿ. ಒಂದು ನಾವು ನೋಡಿ ಈ ಆ್ಯಕ್ಸಿಸನ್ನು ಇದು ಏನು ಮಾಡಿದ್ವಿ, ಇದು 2 ಸರಿ ನಾವು ಉಪಯೋಗಿಸಿದ್ವಿ. ಇಲ್ಲಿ ಒಂದು ಸಲ ಉಪಯೋಗಿಸಿದ್ವಿ, ಇಲ್ಲಿ ಒಂದು ಸಲ ಉಪಯೋಗಿಸಿದ್ವಿ. ಈಗ ಈ ಒಂದು ಆಕ್ಸಿಸ್ ಇದೆ, ಈ ಆ್ಯಕ್ಸಿಸನ್ನು 30 ಡಿಗ್ರಿ ನಾವು ಹಿಂಗೆ ಇಟ್ಕೊಂಡಿದ್ದೀವಿ. ಇನ್ನೊಂದು ವರ್ಟಿಕಲ್ ಆಕ್ಸಿಸ್ ಏನಿದೆಯೋ ಇದನ್ನು ಹಿಂಗೆ ಡ್ರಾ ಮಾಡ್ಕೊಂಡ್ವಿ ನೋಡಿ. ಇಲ್ಲಿಂದ 25 25 25 25 25ಗೆ ಈ ಥರ ಬಾಕ್ಸ್ ಮಾಡ್ಕೊಂಡ್ವಿ ನೋಡಿ. ಈ ಥರ ಬಾಕ್ಸ್ ಮಾಡಿಕೊಂಡು ಇದರಲ್ಲಿ ಲಾಂಗ್ ಕಾರ್ನರಿಂದ ಜಾಯಿನ್ ಮಾಡಿ 3 ಬಾಕ್ಸಸನ್ನು ಮಾಡಿ ಇಲ್ಲಿ ಜಾಯಿನ್ ಮಾಡಿದ್ದೇವೆ. ಈ ಥರ ಡ್ರಾ ಮಾಡಿ ಇವಾಗ ಇವೆಲ್ಲನೂ ಕೂಡ ಡಾಟೆಡ್ ಇರುತ್ತೆ, ಯಾವುದು ಕೂಡ ತಿಕ್ಕಾಗಿರಲ್ಲ. ಬಟ್ ರೇಡಿಯಸ್ ಇದಕ್ಕೆ ಎಷ್ಟಿರುತ್ತೆ ಅಂದರೆ ಈ ಲಾಂಗ್ ಕಾರ್ನರ್ ಬಂದು ಎಲ್ಲಿ ಕಟ್ಟಾಗಿದೆ ನೋಡಿ, ಇದು ಕಟ್ಟಾಗಿರೋದು ಎಲ್ಲ ಕಡೆಗೂ ಕೂಡ ನಮಗೆ ಈಕ್ವಲಾಗಿ ಬರುತ್ತೆ. ಈ ಲಾಂಗ್ ಕಾರ್ನರ್ ಬಂದು ಎಲ್ಲಿ ಕಟ್ಟಾಗಿದೆಯೋ ಅಲ್ಲಿ ನೋಡಿ ಚೂರು ನೋಡಿ. ಆ ರೇಡಿಯಸ್ನ ತಗೊಂಡು ನಾವು ಜಾಯಿನ್ ಮಾಡಿದ್ರೆ ಎಲ್ಲ ಸರ್ಕಲ್ಸು ಕೂಡ ಅಲ್ಲಿ ಟಚ್ ಆಗುತ್ತೆ. ಇದೊಂದು ಮಾತ್ರ ತಿಕ್ಕಾಗಿರಬೇಕು, ಈ ಸರ್ಕಲ್ ಏನಾಗ್ತೀವೋ ಇದೊಂದು ಮಾತ್ರ ತಿಕ್ಕಾಗಿರಬೇಕು. ಇನ್ನು ಉಳಿದಿದ್ದೆಲ್ಲನೂ ಕೂಡ ಡಾಟೆಡಲ್ಲಿರಬೇಕು. ಅದು ಕಾಂಪಾಸ್ ಇಟ್ಕೊಂಡು ನೀವು ಡಾಟೆಡನ್ನು ಮಾರ್ಕ್ ಮಾಡಬೇಕು. ಇಲ್ಲ ನಿಮಗೆ ಐಡಿಯಾ ಇತ್ತು ಅಂತಂದರೆ ನೀವು ಕೈಯಲ್ಲೇ ಇದು ಮಾಡ್ಬೋದು. ಈ ಲೈನೆಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಇಷ್ಟು ಡಾರ್ಕಾಗಿ ಹಾಕಿದ್ದೆ. ಇವಾಗ ಈ ಲೈನ್ಸ್ ಎಲ್ಲನೂ ಕೂಡ ಈ ಥರ ಡಾಟೆಡಲ್ಲೇ ನಾವು ಮಾರ್ಕ್ ಮಾಡಬೇಕು ನೋಡಿ. ಇವಾಗ ಒಂದು ಬಾಕ್ಸನ್ನು ನಾವು ತೊಗೊಂಡ್ರೆ ನೋಡಿ, ನೋಡಿ ಈ ರೀತಿಯಾಗಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದೊಂದು ಸರ್ಕಲ್ ಆಯಿತು, ಆ್ಯಕ್ಚುಲಿ ಟಚ್ ಆಗುತ್ತೆ ಅದು. ಮತ್ತು ಇನ್ನೊಂದು ಸರ್ಕಲ್ ನೋಡಿರಿ ಹಿಂಗಿರೋ ಅಂಥದ್ದು ಇಲ್ಲಿಂದ ಸ್ಟಾರ್ಟ್ ಆಯಿತು. ನೋಡಿ ಈ ಥರ ಡಾಟೆಡ್ ಲೈನನ್ನು ಈ ಥರ ಒಂದು. ನೆಕ್ಸ್ಟ್ ಇನ್ನೊಂದು ಎಲಿಪ್ಸ್ ಇದೆ ನೋಡಿ, ಇದೊಂದು ನೋಡಿ. ಈ ರೀತಿಯಾಗಿ 3 ಎಲಿಪ್ಸನ್ನು ಹಾಕಿದ್ರೆ ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಸ್ಪೇರ್ ಅಂತ ಹೇಳಿಬಿಟ್ಟು ಕರಿತೇವೆ. ಸ್ಪೇರನ್ನು ನಾವು ಡ್ರಾ ಮಾಡಬೇಕಂತಂದರೆ ಈ ರೀತಿಯಾಗಿ ನಾವು ಡ್ರಾ ಮಾಡಬೇಕು ನೋಡಿ. ಇದರಲ್ಲಿ ಹೆಂಗೆ ಡ್ರಾ ಮಾಡಬೇಕು ಅನ್ನೋದನ್ನು ಈಚ್ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೇನೆ. ಜಸ್ಟ್ ಈ ರೀತಿ ಒಂದು ಪ್ಲೇನು ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.